ಎಲ್ಲರಿಗೂ ನಮಸ್ಕಾರ. ದೊಡ್ಡಬಳ್ಳಾಪುರ ತಾಲೂಕು ಕೊಡುಗೆಯಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹೊನ್ನಘಟ್ಟ ಕೃಷ್ಣಪ್ಪನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ VSSನಲ್ಲಿ ಒಟ್ಟು 12 ಜನ, ಒಬ್ಬರು ಬ್ಯಾಂಕು ಕಡೆಯಿಂದ ಮತ್ತು 11 ಜನ ಸದಸ್ಯರು VSSನ್ಗೆ ಆಯ್ಕೆಯಾಗಿದ್ದರು. ಅವರಲ್ಲಿ ಪಿಲ್ಲಪ್ಪನವರು ಅಧ್ಯಕ್ಷರಾಗಿದ್ದರು. ಪಿಲ್ಲಪ್ಪನವರು ರಾಜೀನಾಮೆ ಕೊಟ್ಟರು. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ ನಂತರ ಹೊನ್ನಘಟ್ಟ ಕೃಷ್ಣಪ್ಪನವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇವರು ಕೂಡ ಕೆಲವು ಕಾಲ VSSನಲ್ಲಿ ಸೇವೆ ಸಲ್ಲಿಸುವ ಅಧಿಕಾರ ಇವ್ರಿಗೆ ಸಿಕ್ಕಿದೆ. ಮತ್ತು 2027 ಏಪ್ರಿಲ್ವರೆಗೂ ಈ ಅವಧಿ ಇರುತ್ತೆ. ಈ ಅವಧಿವರೆಗೂ ಕೃಷ್ಣಪ್ಪನವರನ್ನು ಮುಂದುವರಿಸುವ ಅವಕಾಶ ಇದೆ. ಮತ್ತು ಏನಾನ ರಾಜಕೀಯ ಒಪ್ಪಂದದ ಪ್ರಕಾರ ಏನಾದ್ರೂ ಬದಲಾವಣೆಗಳಿದ್ದರೆ ಹೇಳೋಕ್ಕಾಗೋದಿಲ್ಲ. ಅಲ್ಲಿವರೆಗೆ ಕೃಷ್ಣಪ್ಪನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಸದಸ್ಯರು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ. ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಹೊನ್ನಘಟ್ಟ ಕೃಷ್ಣಪ್ಪನವರನ್ನು ಹಲವಾರು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು VSSN ಸದಸ್ಯರು ಮತ್ತು ರೈತ ಮುಖಂಡರುಗಳು ಮತ್ತು BJP ಮುಖಂಡರುಗಳು ಎಲ್ಲರೂ ಕೂಡ ಕೃಷ್ಣಪ್ಪನವರನ್ನು ಅಭಿನಂದಿಸಿದ್ದಾರೆ.